ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸುವುದನ್ನು ನಾವೆಲ್ಲರೂ ನೋಡಿದ್ದೇವೆ, ಮಾಧ್ಯಮದವರು ನೀವು ಸಹ ಗಮನಿಸಿದ್ದೀರಿ. ಪ್ರಾಯಶಃ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯು ಇದೇ ರೀತಿಯಾಗಿರ್ತಕ್ಕಂಥ ಘಟನೆಯ ಮರುಕಳಿಕೆ. ಯಾಕಂತ ಹೇಳಿದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಶ್ರದ್ಧೆಯಾಗಿರ್ತಕ್ಕಂಥ, ಯಾಕಂದರೆ ಮೃತ್ಯುಂಜಯ ಅಂತ ಹೇಳಿದ್ರೆ ಕೊನೆಗೆ ಅದು ನೇತ್ರಾವತಿಯಾಗಿ ಹರಿತಕ್ಕಂಥ ನದಿ. ಈ ನದಿಯಲ್ಲೂ ತಂದು ದನದ ಮಾಂಸವನ್ನು ಹಾಕುವ ಮೂಲಕ ಹಿಂದೂ ಸಮಾಜದ ಭಾವನೆಗೆ ಘಾಸಿ ಮಾಡತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು. ಪ್ರಾಯಶಃ ಈ ಕಾರಣಕ್ಕೋಸ್ಕರ ಈಗಾಗಲೇ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಪೊಲೀಸ್ ಇಲಾಖೆಗೂ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಸೂಚಿಸಿರುವಂತೆ ಆದಷ್ಟು ಬೇಗ ಇದನ್ನು ಹಿಡಿಬೇಕು, ಇದು ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಎನ್ನುವಂಥ ರೀತಿಯಲ್ಲಿ ಮನವಿಯನ್ನು ಸಹ ಈಗಾಗಲೇ ಮನವಿಯನ್ನು ಸಹ ಕೊಡಲಾಗಿತ್ತು. ಈ ರೀತಿಯ ಘಟನೆಗಳಾದಾಗ ಪ್ರತಿಭಟನೆ ಮಾಡಬೇಕಾದಂಥದ್ದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನ ಮತ್ತು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಅನೇಕ ಜನ ಕಾರ್ಯಕರ್ತರು ಗೋಹತ್ಯೆ ನಡೆಯತಕ್ಕಂಥ ವ್ಯವಸ್ಥೆಗಳು ಕಂಡು ಬಂದಾಗ ಅದನ್ನು ಮಾಹಿತಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗೋವು ಕಳ್ಳ ಸಾಗಾಣಿಕೆ ಆಗಬೇಕಾದ್ರೆ ಅದನ್ನು ತಡೆಯತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರು ಗೋ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಗೋ ಹತ್ಯೆಯನ್ನು ನಡೀತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ, ಅವರ ಮೇಲೇ ಮೊಕದ್ದಮೆ ಹಾಕ್ತಕ್ಕಂಥ ಪ್ರಕರಣಗಳು ಬರುವ ಕಾರಣಕ್ಕೋಸ್ಕರ ಇವತ್ತು ಅವ್ಯಾವಕವಾಗಿ ಗೋ ಹತ್ಯೆಗಳು ಮತ್ತು ಗೋ ಕಳ್ಳ ಸಾಗಾಣಿಕೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದು ಕಾಂಗ್ರೆಸ್ ಸರ್ಕಾರದ ಬಂದ ನಂತರ ಅಂತೂ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಂಗು ಲಗಾಮಿ ಇಲ್ಲದೆ ಈ ಒಂದು ಕೆಲಸಗಳು ನಿರಂತರವಾಗಿ ನಡೆಯುವ ಕಾರಣಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಕಕ್ಕೆಂಜೆ ಚಲೋ ಎನ್ನುವಂಥ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಮೊನ್ನೆ 2-3 ಸಲ ಸ್ಟೇಷನಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದಾರೆ. ತಕ್ಷಣಕ್ಕೆ ನಾವು 1 ವಾರದೊಳಗೆ ಅಪರಾಧಿಗಳನ್ನು ಹಿಡಿತೇವೆ ಅನ್ನುವಂಥ ಮಾತನ್ನು ಸಹ ಕೊಟ್ಟಿರುವ ಕಾರಣಕ್ಕೋಸ್ಕರ ಇಷ್ಟರವರೆಗೂ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳಿವು ಲಭಿಸದ ಕಾರಣಕ್ಕೋಸ್ಕರ ಇವತ್ತು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಈ ನಿರ್ಣಯಕ್ಕೆ ಬಂದಿದೆ. ಅದಕ್ಕೆ ಇಡೀ ಸಮಾಜ ಮತ್ತು ಎಲ್ಲರೂ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ನೋಡಿ, ಏನಂತ ಹೇಳಿದರೆ ದ್ವಂದ್ವ ನಿಲುವು ಈ ರಾಜ್ಯ ಸರ್ಕಾರದ ಹತ್ರ ಇದೆ. ಯಾಕೆಂದರೆ ಮೊನ್ನೆ ನಾನು ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಆನೆಗಳ ಹಾವಳಿಯ ಬಗ್ಗೆ ರೈತರ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಸದನದಲ್ಲಿ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಅಧ್ಯಕ್ಷರು ಖಾದರ್ ಅವರು ಒಂದು ಮಾತು ಹೇಳಿದರು, ಆನೆಗಳಿಗೂ ಬದುಕು ಹಕ್ಕಿದೆ, ಮನುಷ್ಯರಿಗೆ ಮಾತ್ರ ಅಲ್ಲ ಅಂತ. ನಾನು ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಕೇಳುತ್ತೇನೆ, ಗೋವುಗಳಿಗೂ ಬದುಕು ಹಕ್ಕಿದೆಯಲ್ಲ, ದಯವಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿ, ಗೋ ಹತ್ಯೆಯನ್ನು ನಿಲ್ಲಿಸಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡಿ. ಆ ಗೋವುಗಳಿಗೂ ಬದುಕು ಹಕ್ಕಿದೆ. ಗೋವುಗಳ ರಕ್ಷಣೆಯ ದೃಷ್ಟಿಯಿಂದಲೂ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು, ಅದನ್ನೇನು ವಾಪಸ್ ಪಡೆದಿದ್ದೀರಿ. ನೀವು ಅಷ್ಟು ಪ್ರಾಣಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಖಾದರ್ ಅವರು ಮತ್ತೆ ಆ ಗೋಹತ್ಯೆಯ ನಿಷೇಧ ಕಾನೂನನ್ನು ಜಾರಿಗೆ ತನ್ನಿ ಅನ್ನುವಂಥ ಆಗ್ರಹವನ್ನು ಸಹ ನೀವು ಸಹ ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.